ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ತೃತೀಯ ಭಾಷೆ ಹಿಂದಿ ಭಾಗ 1ರ ಪಠ್ಯಪುಸ್ತಕದಲ್ಲಿ ಮೊದಲಿಗೆ ಸೇತುಬಂಧ ಅಂತ ಇದೆ. ಸೊ ಅದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ಎಲ್ಲ ವಿಷಯಗಳಲ್ಲಿ ಪಾಠದ ಪ್ರಶ್ನೋತ್ತರಗಳು ಬರ್ತವೆ. ಓಕೆ, ಸೊ LBA ಕ್ವಶನ್ ಆನ್ಸರ್ಸ್ಗಳನ್ನು FA SA ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ನಿಮಗೆ ಸಿಗ್ತದೆ. ತಾವು ಯೂಟಿಲೈಸ್ ಮಾಡಿಕೊಂಡು ಅವುಗಳನ್ನು ಪ್ರಿಪೇರ್ ಮಾಡ್ಬೋದು. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ಒಂದು ಸೇತುಬಂಧದ कंप्लीट क्वेश्चन आंसर नोडಕೊಂಡು ಬರುವ. फर्स्ट वन, सदैव एक वचन में प्रयुक्त होने वाले कोई 5 शब्द लिखिए ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ पानी, जनता, वर्षा, दूध ಮತ್ತು आग. पक्षियों के नाम हिंदी में लिखे ಕೇಳಿದ್ರು. पारिवाल कबूतर, गुब्बच्ची गोरैया, हद्दू चील, कोಳಿ मुर्गी, कागे कौवा इज द राइट आंसर. ಸಂಜ್ಞಾ ಕೆ ಭೇದ್ ಬತಾಯಿ ಅಂತ ಕೇಳಿದ್ರು. ಸೊ ಸಂಜ್ಞಾದಲ್ಲಿ ಒಟ್ಟು 5 ಭೇದಗಳು ಬರ್ತವೆ. ವ್ಯಕ್ತಿವಾಚಕ ಸಂಜ್ಞಾ, ಜಾತಿವಾಚಕ ಸಂಜ್ಞಾ, ಭಾವವಾಚಕ ಸಂಜ್ಞಾ, ದ್ರವ್ಯವಾಚಕ ಸಂಜ್ಞಾ, ಲಾಸ್ಟ್ ಒನ್ ಸಮೂಹವಾಚಕ ಸಂಜ್ಞಾ. ಇನ್ನು ಸರ್ವನಾಮಕ್ಕೂ ರೇಖಾಂಕಿತ್ ಕೀಜಿ ಅಂತ ಕೇಳಿದ್ದಾರೆ. ಫಸ್ಟಲ್ಲಿರ್ತಕ್ಕಂಥದ್ದು ವೇ, ಸೆಕೆಂಡಲ್ಲಿ ಮೈ, ಥರ್ಡಲ್ಲಿ ಉನ್ಹೋನೆ, ಫೋರ್ತಲ್ಲಿ ತುಮ್, ಫಿಫ್ತಲ್ಲಿ ಜೋ ಮತ್ತು ಸೊ ಕೆಂಪಕ್ಷರದಲ್ಲಿ ಗುರುತಿಸಿರ್ತಕ್ಕಂಥವೆಲ್ಲವೂ ವಾಕ್ಯದಲ್ಲಿ ಬಳಕೆಯಾಗಿರ್ತಕ್ಕಂಥ ಸರ್ವನಾಮಗಳೇ ಆಗಿದ್ದಾವೆ. ಪ್ರಶ್ನೆ 5, दूध से बनने वाले 5 खाद्य शब्द लिखिए ಅಂತ ಕೇಳಿದ್ರು. ಪೇಡ, ಖೀರ್, ದಹಿ, ಮಕ್ಕನ್, ಸಾನ್ಸ್ ಮತ್ತು ಪನ್ನೀರ್. ಇನ್ನು ಅಲಗ್ ಅಲಗ್ ಅರ್ಥ ದೇನೆ ವಾಲೆ ವಾಕ್ಯ ಲಿಖಿए ಅಂತ ಕೇಳಿದ್ದಾರೆ. ಹಾರ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಭಗವಾನ್ ಕೋ ಫೂಲೋं का हार डाला गया. ನೆಕ್ಸ್ಟ್ ಇನ್ನೊಂದು IPL ಕ್ರಿಕೆಟ್ में पंजाब हार गया. ಇನ್ನು ಪರ್ ಅಂದರೆ ಕುರ್ಸಿ ಪರ್ ಕಿತಾಬ್ है. पंछी परों की सहायता से उड़ते हैं. थर्ड जान ಇದೆ. उन्होंने प्रश्न का हल जान लिया. मेरी बेटी मेरी जान है ಅಂತ ಬರೀಬಹುದು. ನೆಕ್ಸ್ಟ್ 7th ಒನ್, ಪ್ರೇರಣಾರ್ಥಕ ಕ್ರಿಯಾರೂಪಗಳನ್ನು ಬರೀಬೇಕು. ಕರ್ನ ಇದು ಕ್ರಿಯಾ ಶಬ್ದ. ಕರಾನ ಪ್ರಥಮ ಪ್ರೇರಣಾರ್ಥಕ, करवाना द्वितीय प्रेरणार्थक. उठना उठाना उठवाना, चलना चलाना चलवाना, बनना बनाना बनवाना, लिखना लिखाना लिखवाना इज द आंसर. ಇನ್ನು 8th ಸಮನಾರ್ಥಕ ಶಬ್ದಗಳನ್ನು ಬರೀಬೇಕು. ಅಗ್ನಿಗೆ ಇರ್ತಕ್ಕಂಥ ಸಮನಾರ್ಥಕ ಶಬ್ದಗಳು ಆಗ್, ಪಾವಕ, ಉತ್ತರ, ಜವಾಬ್. ಓಕೆ, ಕನಕ, ಸ್ವರ್ಣ, ಸೋನಾ, ಖಗ, ಪಕ್ಷಿ, ವಿಹಗ, ಗುರು, ಶಿಕ್ಷಕ್, ಅಧ್ಯಾಪक, तारा, नक्षत्र, सितारा इज द राइट आंसर. ಇನ್ನು ದಿನ और महीनों के नाम हिंदी में लिखिए ಕೇಳಿದ್ದಾರೆ. ಸೊ ದಿನದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಬೃಹಸ್ಪತಿವಾರ, ಶುಕ್ರವಾರ, ಶನಿವಾರ. ಇನ್ನು ಮಹಿನಾಗಳಿದ್ದಾವೆ. ಜನವರಿ, ಫರವರಿ, ಮಾರ್ಚ್, ಅಪ್ರೇಲ್, ಮೈ, ಜೂನ್, ಜುಲೈ, ಆಗಸ್ಟ್, सितंबर, अक्टूबर, नवंबर, दिसंबर. ಇನ್ನು अर्थ लिखकर वाक्यों में प्रयोग कीजिए ಕೇಳಿದ್ರು. 7 ಅಂತ ಇದೆ. सो सप्ताह में 7 दिन होते हैं. 7 मैं अपने परिवार के साथ रहता हूँ. जोड़ी ಅಂತ ಕರೀತಾರೆ. ಫಸ್ಟ್ ಒನ್ 7 ಅಂದರೆ ಅದೊಂದು ಅಂಕ. ಸೊ ಮಾತಾ ಅಂದರೆ ಮಾ. मेरी माता का नाम गायत्री है. ಅಂದರೆ ಈ ಮಾತಾ ಅಂದರೆ ಹನೆ, ಉನ್ಕಾ ಮಾತಾ ಬಡಾ है. ಇನ್ನು ಭಾಲು ಅಂತ ಇದೆ. ಸಮುದ್ರಕ್ಕೆ ಕಿನಾರೆ ಬಾಲು ಪಾಯಾ ಜಾತಾ है ಅಂದರೆ ಮರಳು. ಭಾಲು ಅಂದರೆ ಕರಡಿ. ಭಾಲು का रंग काला होता है. ಇನ್ನು ದಿನ ಇದೆ. आज का दिन अच्छा है. दिन ಅಂದರೆ ಡೇ, ದಿವಸ. ದೀನ ಅಂತಂದರೆ ಬಡವರು. ದೀನ ದಲಿತೋं की सहायता करनी चाहिए ಅಂತ ಬರ್ತದೆ. ಇನ್ನು ಕಲ್ ಅಂದರೆ ಎಸ್ ನಾಳೆ. ಕಲ್ ಮೇ ಮೈಸೂರು ಜಾऊंगा. ಕಾಲ್ ಅಂತ ಇದೆ. ವಸಂತ ಕಾಲ ಮೇ ಫೂಲ್ ಖಿಲ್ತೆ ಹೈ. ಕಾಲ ಅಂತ ಕಾಲ ಅಂತ ಹೇಳ್ಬೋದು. ಇನ್ನು ಮುಹಾವರಾಂ ಕಾ ಅರ್ಥ ಬರಿಬೇಕಾಗಿತ್ತು. ಆಗ್ ಬಬುಲಾ ಹೋನಾ ಅಂದರೆ ಕ್ರೋಧಿತ ಹೋನಾ. 9-2-11 ಹೋನಾ ಅಂದರೆ ಭಾಗ್ ಜಾನಾ. राई का पहाड़ बनाना ಅಂದರೆ छोटी बातों को बड़ा बनाना. आम की आम गुटली का दाम दुगुना लाभ. आंखें दिखाना ಅಂದರೆ गुस्सा दिखाना इज द राइट आंसर. ಇನ್ನು ಪತ್ರ ಕೇಳಿದ್ದಾರೆ. ಸ್ಪಷ್ಟ ಕಾರಣ बताते हुए अपने अध्यापक के नाम एक छुट्टी पत्र लिखी ಅಂತ ಕೇಳಿದ್ದಾರೆ. ಫಸ್ಟ್ ಡೇಟ್ ಹಾಕಿ 4/6/2026 ಬರೆದಿದ್ದೀನಿ. ಪ್ರೇಷಕ್ ನಿಮ್ಮ ಹೆಸರು ಅಂದರೆ ಪತ್ರ ಕಳುಹಿಸೋರು ಪ್ರಜ್ವಲ್ BU, 9वीं कक्षा, ಸರ್ಕಾರಿ ಹೈಸ್ಕೂಲ್ ಧಾರವಾಡ. ಸೇವಾ ಮೇ ಪ್ರಧಾನಾಧ್ಯಾಪಕ, ಸರ್ಕಾರಿ ಹೈಸ್ಕೂಲ್ ಧಾರವಾಡ. ಆಮೇಲೆ ಸಂಬೋಧನೆ ಬರಿತೀರಿ. ಎಸ್ ಮಾನ್ಯವರ್, ವಿಷಯ छुट्टी के लिए निवेदन पत्र. ಆವಾಗ ಪತ್ರದ ವಿಷಯವನ್ನು ಬರೀಬೇಕು. सविनय निवेदन है कि मेरे बड़े भाई का विवाह दिनांक 6/6/2026 को होना निश्चित हुआ है. विवाह के कार्यक्रम में व्यस्त होने के कारण मैं 3 दिन विद्यालय में उपस्थित नहीं हो सकूंगा. आपसे विनती है कि दिनांक 5/6/2026 से 6/6/2026
ओके 7/6/2026 तक अवकाश स्वीकृत करें, अनुग्रहित करें। धन्यवाद। अभिभावक के हस्ताक्षर आपका आज्ञाकारी छात्र ಪ್ರಜ್ವಲ್ ಬಿ ಯು ಅಂತ ಬರೆದ್ರೆ ರೆಡಿ ಆಗ್ತದೆ ಉತ್ತರ. ಇನ್ನು ಹಿಂದಿಯಲ್ಲಿ ಅನುವಾದ ಮಾಡಬೇಕು. ನಾನು ಮಾರುಕಟ್ಟೆಗೆ ಹೋಗುತ್ತೇನೆ, ಮೈ ಬಾಜಾರ್ ಜಾತಾ ಹೂँ. ಅವಳು ಹಾಡನ್ನು ಹಾಡುವಳು, ವಹ ಗಾನಾ ಗಾಯೇಗಿ. ರೀನಾ ಶಾಲೆಗೆ ಹೋದಳು, ರೀನಾ ಪಾಠಶಾಲಾ ಗೈ. ಮಕ್ಕಳು ಮೈದಾನದಲ್ಲಿ ಆಟವಾಡುತ್ತಿದ್ದಾರೆ, ಬಚ್ಚೆ ಮೈದಾನ ಮೇ ಖೇಲ್ ರಹೆ ಹೈ. ತಂದೆ ತಾಯಿಯನ್ನು ನಾವು ಗೌರವಿಸಬೇಕು, ಹಮೇ ಮಾತಾ ಪಿತಾ ಕಾ ಆದರ್ ಕರ್ನಾ ಚಾಹಿಯೇ. ಇನ್ನು ಸಂವಾದವನ್ನು ಪೂರ್ಣ ಮಾಡಬೇಕು. ಸೊ ಸಂವಾದದಲ್ಲಿ ಜಸ್ಟ್ ಇಷ್ಟು ಬರೆದ್ರೆ ಸಾಕು. ಎಸ್ ಫಸ್ಟ್ದಿಂದನೇ ನೋಡ್ಕೊಡ್ರಿ, ಆಮೇಲೆ ನಿಮಗೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಬೇಡ. ಮೀನು ಹೇಳ್ತಾಳೆ, ಕ್ಯಾ ವೀನಾ ಕೈಸಿ ಹೋ. ವೀನಾ ಹೇಳ್ತಾಳೆ, ಮೈ ठीक हूँ, तुम बताओ. मीनू ಹೇಳ್ತಾಳೆ, सुना है दिन रात किताबों के पीछे हाथ धोकर पढ़ी रहती हो. वीना, कहाँ पढ़ रही हूँ. पिताजी कहते हैं मेरा पढ़ना काफ़ी नहीं है, ऐसे में मैं कुछ नहीं बन पाऊँगी. मीनू ಹೇಳ್ತಾಳೆ, पिताजी ऐसा क्यों कहते हैं. वीना ಹೇಳ್ತಾಳೆ, क्योंकि मुझे डॉक्टर बनने की इच्छा है. तुम क्या बनना चाहती हो. अवग मीनू ಹೇಳ್ತಾಳೆ, मैं इंजीनियर बनना चाहती हूँ. वीना ಹೇಳ್ತಾಳೆ, फिर तुम्हें बहुत मेहनत करनी होगी. मीनू ಹೇಳ್ತಾಳೆ, हाँ मैं मानसिक रूप से तैयार हूँ. वीनू ಹೇಳ್ತಾಳೆ, अच्छी बातें, फिर मिलेंगे इस दी आंसर. इन्हें विहिता और आकाश दोनों रेल की यात्रा कर रहे हैं. दोनों के परिवारों का परिचय देने वाले एक संवाद लिखिए ಅಂತ ಕೇಳಿದ್ದಾರೆ. ಕುಟುಂಬದ ಒಂದು ಪರಿಚಯ ಆಗಬೇಕು ಇಬ್ಬರ ಗೆಳೆಯರ ನಡುವೆ. विहित ಹೇಳ್ತಾನೆ, आप कहाँ के हो. आकाश ಹೇಳ್ತಾನೆ, मैं दिल्ली में रहता हूँ. आप. विहित ಹೇಳ್ತಾನೆ, मैं आगरा में रहता हूँ. आकाश ಹೇಳ್ತಾನೆ, आप कौन सी कक्षा में पढ़ते हो. अवग विहित ಹೇಳ್ತಾನೆ, मैं 10वीं कक्षा में पढ़ता हूँ. आप. आकाश ಹೇಳ್ತಾನೆ, मैं 8वीं कक्षा में पढ़ता हूँ. विहित ಹೇಳ್ತಾನೆ, बड़े होकर आप क्या बनना चाहते हो. आकाश ಹೇಳ್ತಾನೆ, मैं फौजी में भर्ती होना चाहता हूँ. आप. विहित ಹೇಳ್ತಾನೆ, मैं डॉक्टर बनना चाहता हूँ ಅಂತ ಬರೆದಿದ್ದಾರೆ. ಇಷ್ಟು ನೀವೇನು ಮಾಡ್ಬೋದಾಗಿತ್ತು, ಉತ್ತರವನ್ನು ಬರಿಬೋದಿತ್ತು. ಇಷ್ಟು 9ನೇ ತರಗತಿಯ ಫಸ್ಟಲ್ಲಿ ಬರ್ತಕ್ಕಂಥ ಸೇತುಬಂಧದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗ್ತೀನಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.